ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಶ್ರೀ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ. ಡಿಜೆ ಸದ್ದಿಗೆ ಭರ್ಜರಿ ಸ್ಟೆಪ್ ಹಾಕಿದ ಅಭಿಮಾನಿಗಳು. ಸಿದ್ದರಾಮೇಶ್ವರರು ಎಲ್ಲ ಜಾತಿಗೂ ಸೀಮಿತವಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಮಹಾನ್ ಸಂತ ಎಂದು ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರು ತಿಳಿಸಿದರು. ಪಟ್ಟಣದಲ್ಲಿ ಬುಧವಾರ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಚಿತ್ರದುರ್ಗ ಮೊಳಕಾಲ್ಮೂರು ತಾಲೂಕು ಬೋವಿ ಒಡ್ಡರ ಸಂಘ ಮೊಳಕಾಲ್ಮೂರು ಚಿತ್ರದುರ್ಗ ಜಿಲ್ಲೆ ಇವರ ವತಿಯಿಂದ ಏರ್ಪಡಿಸಿದ್ದ ಶ್ರೀ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮುನ್ನಡೆದೇ ಒಳ್ಳೆಯ ಸಮಾಜ ಕಟ್ಟಲು ಸಹಾಯವಾಗುತ್ತದೆ. ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳಿದ್ದಾರೆ. ಬಸವಣ್ಣ ಮತ್ತು ಸಿದ್ದರಾಮೇಶ್ವರರ ಪಾಲನೆಯನ್ನು ನಾವು ಸಮಾಜದಲ್ಲಿ ಅಳವಡಿಸಿಕೊಂಡು ಬೆಳೆಯಬೇಕು. ಭೂಮಿ ಮೇಲೆ ಹುಟ್ಟಿರುವ ಎಲ್ಲ ಜಾತಿಯ ಜನಾಂಗಕ್ಕೂ ಅನುಕೂಲವಾಗಲೆಂದೇ ಸಿದ್ದರಾಮೇಶ್ವರರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಎಂದರು. ನಾನು ಎಲ್ಲರ ಜೊತೆ ಒಡನಾಟ ಇಟ್ಟುಕೊಂಡಿದ್ದೇನೆ. ಜಾತಿ ಅಂತ ಬಂದ ಮೇಲೆ ಶಕ್ತಿ ಪ್ರದರ್ಶನ ತೋರಿಸಬೇಕಾಗುತ್ತದೆ. ಎಲ್ಲರೂ ಒಂದು ದಿನ ಸೇರಿ ಉತ್ತಮ ಕಾರ್ಯಕ್ರಮ ಮಾಡಬೇಕಾಗುತ್ತದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹೆಚ್ಚಿನ ಕಾರ್ಯಕ್ರಮ ಮಾಡೋಣ ಎಂದು ತಿಳಿಸಿದರು. ತಂಗಡಿಗಳು ಕೂಡ ಮಂತ್ರಿ ಆಗಿದ್ದಾರೆ. ಅವರು ಬರೀ ಬೀಸಲು ಮಾತ್ರ ಅಲ್ಲ, ಜನಾಂಗಕ್ಕೂ ಹಿರಿಯರಾಗಿರ್ತಕ್ಕಂಥದ್ದು ನಾನು ಈ ವೇತನ ನೇರವಾಗಿರ್ತಕ್ಕಂಥ ತಂಗಡಿಯವರು ಈ ಜಾತಿ ಹೆಸರಿನಲ್ಲಿ ಅವರು ಮಂತ್ರಿ ಆಗಿರ್ತಕ್ಕಂಥದ್ದು. ಮಂತ್ರಿ ಒಂದು ಕಡೆ ಬಿಟ್ಟು ಜಾತಿ ಕೂಡ ನಾವು ಹೆಚ್ಚಿಗೆ ಒಬ್ಬ ತಾಯಿ ಆಗಿರ್ತಕ್ಕಂಥದ್ದು 4 ಜನ ಮಕ್ಕಳು ಜೊತೆ ಚಿಕ್ಕ ಮಗುವಿಗೆ ಮೊದಲು ಆನಂದಿಸ್ತಾರೆ, ಉಳಿದಕ್ಕೆ ದೊಡ್ಡ ಆಮೇಲೆ ಅಂತ ಹೇಳ್ತಾರೆ. ಹಂಗೆ ನಮ್ಮ ಜಾತಿಯಲ್ಲಿ ಹುಟ್ಟುಕೊಂಡಿರ್ತಕ್ಕಂಥವ್ರು, ನಮ್ಮ ಜಾತಿ ಮೇಲೆ ದೊಡ್ಡ ಮನುಷ್ಯರಾಗಿರ್ತಕ್ಕಂಥವ್ರು ಕೂಡ ಜಾತಿ ಮೇಲೆ ಸ್ವಲ್ಪ ನಾವು ಕಂಡು ಹಿಡಬೇಕಾಗ್ತದೆ. ಜಾತಿಗೋಸ್ಕರ ಹೋರಾಟ ಮಾಡಬೇಕಾಗುತ್ತೆ. ಈ ಜಾತಿ ಬರಬೇಕಾಗಿರ್ತಕ್ಕಂಥ ಸೌಲಭ್ಯ ಎಲ್ಲಿ ಕಂಡಿದ್ಯೋ ಅಲ್ಲಿರತಕ್ಕಂಥ ಕೆಲಸಗಳನ್ನು ಸರ್ಕಾರದಲ್ಲಿರ್ತಕ್ಕಂಥವ್ರು, ಅಧಿಕಾರದಲ್ಲಿರ್ತಕ್ಕಂಥವ್ರು ಮಾಡಬೇಕಾಗುತ್ತೆ. ಅದನ್ನ ನಾನು ವಿವೇಕವನ್ನು ಕೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಮಾತಾಡಬೇಕಂದ್ರೆ ಸ್ವಲ್ಪ ಕಠಿಣವಾದಂಥ ಮಾತುಗಳು. ಆ ಉಳಿಸೋದ್ರಲ್ಲಿ ನಿಮ್ಗೆ ಇಷ್ಟ ಇದ್ರೆ ಮುಂದಿನ ಸಲ ಕಲೀರಿ, ಇಲ್ಲಾಂದ್ರೆ ಬೇಡ ನಾವು ಅಲ್ಲೇ ಇಟ್ಟು ನಾವು ಮಾಡ್ಕೊಳ್ತೇವೆ ಅಂತ ತಿಳಿಸಿ. ನಾನಂತೂ ನಿಮ್ ಜೊತೆಗೆ ಯಾವತ್ತೂ ನನಗೆ ರಾಜಕೀಯ ಇಲ್ಲ. ಹಳ್ಳಿ ರಾಜಕೀಯ ಇಟ್ಕೊಂಡ್ರೆ ಬೇಕಾದ ಜನ ಬಳ್ಳಾರಿ ಬಹಳ ಜನ ಇದ್ರು, ಅದೇ ರೀತಿಯಲ್ಲಿ ಕೂಲಿಗಳೇ ಇದ್ರು. ಹೀಗಾಗಿ ಅಷ್ಟು ಜನ ಇದ್ದು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ ನಮ್ಮ ಹೋರಾಟಕ್ಕೆ ನಾವು ಹಿಂದುಳಿದವರು ತುಳಿದು ಕೀಳಾಗಿರ್ತಕ್ಕಂಥ ನಮ್ಮ ಹಕ್ಕು ಪ್ರತಿಪಾದಿಸ್ತಕ್ಕಂಥ ಹಕ್ಕನ್ನು ಪಡಿಕೊಳ್ತಕ್ಕಂಥ ಕೆಲಸನ ಸಂಘಕ್ಕೆ ನಿರ್ಮುಖ ಆಗಬೇಕು, ಸಂಘಕ್ಕೆ ಆಗಿರ್ಬೇಕು. ತಾಲೂಕಿನಲ್ಲಿ ಮಾಡಿ ಮೊದಲೇ ಸರ್ ಇದು ರಿಸರ್ವ್ ಮಾಡ್ತಕ್ಕಂಥ ಕೆಲಸಗಳು ನೀವು ಮಾಡೋದು. ಆ ಕೆಲಸ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಏನೇ ತಾರತಮ್ಯದ ಹೆಚ್ಚು ಅವ್ರು ಕರೀಲಿಲ್ಲ, ಇವ್ರು ಹೇಳಲಿಲ್ಲ, ಇವ್ರು ಕರಿಬೇಕಾಗಿತ್ತು, ಅವ್ರು ಕಲಿಸ್ಬೇಕಾಗಿತ್ತು ಅನ್ನೋ ಭಾವನೆಗಳನ್ನ ಬಿಟ್ಟು ಜಾತಿ ಎಲ್ಲಿ ಮಾಡ್ತು ಜಾತಿ ನಮ್ಮದೇ ಅನ್ನೋ ಅಭಿಮಾನ ಇರಬೇಕು. ಆ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ಬೇಕು. ಆ ವಿಶ್ವಾಸದ ಮುಂದುವರೆದ ಸಂದರ್ಭದಲ್ಲಿ ನಾವು ಸಮಾಜಕ್ಕೆ ಗೌರವ ಕೊಟ್ಟಂಗಾಗುತ್ತೆ. ಇಮ್ಮಡಿ ಸಿದ್ದೇಶ್ವರ ಅವ್ರ ಜಾತಿಯಲ್ಲಿ ಇರ್ತಕ್ಕಂಥದ್ದಕ್ಕೊಂದು ಯೋಗ್ಯರಾಗಿರ್ತೀವಿ ಈ ಸಂದರ್ಭದಲ್ಲಿ ಹೇಳ್ತಿರ್ತಾರೆ. ನಾನು ಕಾಲೇಜಲ್ಲಿ ಹೋಗ್ತಾ ಇದ್ದೀನಿ, ಸರ್ವಿಸ್ ಅಲ್ಲಿ ಇರಬೇಕಾದ್ರೆ ನಮ್ಮ ಇದೇ ಸಂದರ್ಭದಲ್ಲಿ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತನಾಡಿ, ಸಿದ್ದರಾಮೇಶ್ವರರು ಕಾಯಕ ಜೀವಿಗಳ ಶೋಷಿತ ಸಮುದಾಯಗಳ ಅಸ್ಮಿತೆ. ಸಿದ್ದರಾಮೇಶ್ವರರ ರೀತಿಯಲ್ಲಿ ಜಲಕ್ರಾಂತಿಯನ್ನು ಮಾಡಬೇಕು. ಅವರ ರೀತಿಯಲ್ಲಿ ಜಲಕ್ರಾಂತಿಯನ್ನು ಮಾಡಿ 106 ಕೆರೆಗಳನ್ನು ಕಟ್ಟಿಸಿದ ಮಹಾನ್ ಸಂತ ಎಂದರು. ಅದೇ ರೀತಿ ಸಾಮೂಹಿಕ ವಿವಾಹಗಳ ಜಗತ್ತಿಗೆ ಪರಿಚಯಿಸಿದ ಮಹಾನ್ ಸಂತ ಸಿದ್ದರಾಮೇಶ್ವರರು. ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣಕ್ಕೆ ದುಡಿದ ಮಹಾನ್ ಸಂತ ಸಿದ್ದರಾಮೇಶ್ವರರು. ದುಡಿಯುವ ಸಮಾಜವನ್ನು ಕುಡಿಯುವ ಸಮಾಜವನ್ನು ಮಾಡದೆ ಓದುವ ಸಮುದಾಯವನ್ನು ಮಾಡಿ ಅದರ ಜೊತೆಗೆ ವಚನಗಳನ್ನು ರಚಿಸಿದ ಮಹಾನ್ ಸಂತ ಎಂದರು. ಎಲ್ಲರೂ ಸಿದ್ದರಾಮೇಶ್ವರ ದಾರಿಯಲ್ಲಿ ನಡೆಯಬೇಕು ಎಂದು ಹೇಳಿದರು. ಶ್ರಮಿಕ ವರ್ಗದವರ ಕಾಯಕ ಜೀವಿಗಳ ಶೋಷಿತ ಸಮುದಾಯಗಳ ಅಸ್ಮಿತೆ. ಸಿದ್ದರಾಮೇಶ್ವರರು ನಾವೇನಾದ್ರೂ ಬದಲಾವಣೆ ಆಗಬೇಕು ಅಂತ ಆಲೋಚನೆ ಮಾಡಿದ್ರೆ ಪರಿವರ್ತನೆಗೆ ದರ್ಪಣ ಶಿವಯೋಗಿ ಸಿದ್ದರಾಮೇಶ್ವರ. ಕ್ರಾಂತಿಯನ್ನ ಮಾಡಿದ್ರೆ ಸಿದ್ದರಾಮೇಶ್ವರ ರೀತಿಯಲ್ಲಿ ಕ್ರಾಂತಿನ ಮಾಡಬೇಕು. ಜಲಕ್ರಾಂತಿನ ಮಾಡಬೇಕು. ಜಲಕ್ರಾಂತಿನ ಮಾಡೋದ್ರ ಮೂಲಕವಾಗಿ 106 ಕೆರೆಗಳನ್ನು ಕಟ್ಟಿಸಿದರು. ಸಿದ್ದರಾಮೇಶ್ವರರು ಜಗತ್ತಿನ ಮೊಟ್ಟ ಮೊದಲ ಸಾಮೂಹಿಕ ವಿವಾಹಗಳನ್ನು ಪರಿಚಯಿಸಿದಂಥವರು. ಸಿದ್ದರಾಮೇಶ್ವರರು
ಆತ್ಮ ಕಲ್ಯಾಣದ ಜೊತೆಯಲ್ಲೇ ಲೋಕ ಕಲ್ಯಾಣವನ್ನ ಮಾಡಿಕೊಂಡಾಗ ಮಾತ್ರವೇ ಆತ್ಮ ಮತ್ತು ಶಾರೀರಿಕವಾಗಿ ಉದ್ಧಾರ ಆಗುವಂತಹ ಸಾರ್ಥಕ ಆಗುವಂತಹ ಮನೋಭಾವ ಮಾತನ್ನು ತಿಳಿಸುತ್ತಾರೆ. ಸಿದ್ದರಾಮೇಶ್ವರರು ಮೌಢ್ಯ ಸಂಪ್ರದಾಯಗಳಿಂದ ಮೌಲ್ಯ ಸಂಪ್ರದಾಯಕ್ಕೆ ಬಂದಂತವರು ಹಾಗೂ ಕರೆದುಕೊಂಡು ಬಂದಂತವರು. ಸಿದ್ದರಾಮೇಶ್ವರರು ದುಡಿಯುವ ಸಮಾಜವನ್ನ ಕುಡಿಯುವ ಸಮಾಜವನ್ನಾಗಿ ಮಾಡದೆ ದುಡಿಯುವ ಸಮುದಾಯವನ್ನ ಓದುವ ಸಮುದಾಯವನ್ನಾಗಿ ಮಾಡಿ ಅವರ ಜೊತೆಗೆ ವಚನಗಳನ್ನ ರಚಿಸಿದಂತವರು, ರಚನೆಗೆ ಪ್ರೇರಣೆ ಆದಂತವರು. ಸಿದ್ದರಾಮೇಶ್ವರರು ನೊಂದವರ ಬಂಧುಗಳಾದಂತವರು. ಸಿದ್ದರಾಮೇಶ್ವರರು ಸಹಕಾರ ಮನೋಭಾವವುಳ್ಳಂತವರು. ಸಿದ್ದರಾಮೇಶ್ವರರು ಅಂತಂದ್ರೆ 12ನೇ ಶತಮಾನದಿಂದ ಇಲ್ಲಿಯವರೆಗೆ ಸಾಂತ್ವನದ ಮಾತೃ ಹೃದಯದವರು. ಅವರ ವಚನಗಳಲ್ಲಿ ನೂರಾರು ಸಮಸ್ಯೆಗಳಿಗೆ ಪರಿಹಾರವಿದೆ. ಇವತ್ತಿನ ದೊಡ್ಡ ಸಮಸ್ಯೆ ಅಂತಂದ್ರೆ ಮೂಢನಂಬಿಕೆ, ಅದಕ್ಕೂ ಪರಿಹಾರವಿದೆ. ಅದಕ್ಕೂ ಕೂಡ ಪರಿಹಾರವಿದೆ. ಸಿದ್ದರಾಮೇಶ್ವರರು ಕೇವಲ ಸಂಪ್ರದಾಯವಾದಿಗಳು ಆಗಿರದೆ ಅವರೊಬ್ಬ ವೈಜ್ಞಾನಿಕ ಮನೋಧಾರಣ ಧರ್ಮದ ಸಂಪ್ರದಾಯವನ್ನ ಸೃಜಿಸಿದಂತವರು, ಈ ಜಗತ್ತಿಗೆ ಪರಿಚಯಿಸಿದಂತವರು. ಮುಂದಿನ ಯುಗ ವಿಜ್ಞಾನದ ಯುಗ, ಮುಂದಿನ ಯುಗ ವಿಜ್ಞಾನಿಗಳ ಯುಗ. ಜ್ಞಾನ ವಿಜ್ಞಾನಿಗಳು ಒಪ್ಪುವಂತಹ ಧರ್ಮ ಅದು ವೈಜ್ಞಾನಿಕ ಧರ್ಮ ಆಗಿರುತ್ತೆ. ಆ ವೈಜ್ಞಾನಿಕ ಧರ್ಮವನ್ನು ಕೊಟ್ಟಂತವರು ಶಿವಯೋಗಿ ಸಿದ್ದರಾಮೇಶ್ವರರು. 12ನೇ ಶತಮಾನದಲ್ಲೇ ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ, ಸ್ತ್ರೀಗೆ ಸ್ವಾತಂತ್ರ್ಯನೇ ಬೇಡ ಅನ್ನುವಂಥ ಸಂದರ್ಭದಲ್ಲಿ ಸ್ತ್ರೀ ಪರವಾಗಿ ಧ್ವನಿ ಎತ್ತಿದಂತವರು ಶಿವಯೋಗಿ ಸಿದ್ದರಾಮೇಶ್ವರರು. ಶ್ರೇಣೀಕೃತ ಸಮಾಜದಲ್ಲಿ ಸಮಾನತೆಯನ್ನ ಹುಡುಕಿಕೊಟ್ಟಂತವರು, ಅದನ್ನ ಪರಿಪಾಲನೆಗೆ ತಂದಂತವರು ಶಿವಯೋಗಿ ಸಿದ್ದರಾಮೇಶ್ವರರು. ಎಲ್ಲ ಯೋಗಗಳನ್ನ ಬಲ್ಲಿದಂತವರು, ಯೋಗಗಳನ್ನೆಲ್ಲ ಮೀರಿ ಮಹಾಯೋಗಿಯಾಗಿ 9 ಶತಮಾನಗಳ ಆದಾಗಿಯೂ ಕೂಡ ನಮಗೆ ನಿಮಗೆ ಪ್ರೇರಣಾದಾಯಕವಾಗಿರುವಂತಹ ಮಹಾತ್ಮರು, ಸಂತರು, ಶರಣರು ಅಂತಂದ್ರೆ ಅದು ಶಿವಯೋಗಿ ಸಿದ್ದರಾಮೇಶ್ವರರು. ಇದನ್ನ ಒಂದಿಷ್ಟು ವಿಸ್ತೃತವಾಗಿ ಹೇಳೋದಾದ್ರೆ ನೀವೆಲ್ಲ ಪೂಜೆ ಮಾಡಿದ್ರಲ್ಲ. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ತಿಮ್ಮಣ್ಣ, ಪ್ರಾಚಾರ್ಯರು, SPSR ಕಾಲೇಜ್ ರಾಂಪುರ ಮತ್ತು ಶ್ರೀಯುತ ತಿಮ್ಮಪ್ಪ, ನಿವೃತ್ತ DCP ಚಿಕ್ಕೇರಳ್ಳಿ ಇವರು ಕೂಡ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಕಾರ್ಯಕ್ರಮದ ಮುಂಚಿತವಾಗಿ ಶ್ರೀ ನುಂಕಮಲೆ ದೇವಸ್ಥಾನದಿಂದ ಜನಪದ ನೃತ್ಯ ಮತ್ತು ಕಲಾ ತಂಡಗಳೊಂದಿಗೆ ಮಹಿಳೆಯರಿಂದ ಕಳಸ ಕುಂಭಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದರಲ್ಲಿ ಸಾಧು ಸಂತನ ವೇಷ ಧರಿಸಿದ್ದ ವ್ಯಕ್ತಿಯು ಎಲ್ಲರ ಗಮನ ಸೆಳೆದರು. ಕಾರ್ಯಕ್ರಮದ ನಂತರ 23-24ನೇ ಸಾಲಿನ ವ್ಯಾಸಂಗ ಮಾಡಿದ 10ನೇ ತರಗತಿ ಮತ್ತು ದ್ವಿತೀಯ PUCಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ ಸನ್ಮಾನ ಮಾಡಿ ಪುರಸ್ಕರಿಸಲಾಯಿತು.
ಈ ಸಂದರ್ಭದಲ್ಲಿ ಬೋವಿ ಒಡ್ಡರ ಸಂಘದ ಕಾರ್ಯಕಾರಿ ಮಂಡಳಿ ಅಧ್ಯಕ್ಷರಾದ ನಾಗರಾಜ್, ಗೌರವಾಧ್ಯಕ್ಷರಾದ ಹನುಮಂತಪ್ಪ, ಉಪಾಧ್ಯಕ್ಷರಾದ ಮರಿಸ್ವಾಮಿ, ಖಜಾಂಜಿ ಚಿಕ್ಕೇರಳ್ಳಿ ರಮೇಶ್, ಪ್ರಧಾನ ಕಾರ್ಯದರ್ಶಿ ಎಂ ರಾಮು, ಶ್ರೀನಿವಾಸ್, ವೆಂಕಟೇಶ್, ನಾಗರಾಜ್, ಹನುಮಂತು, ಗುರುಸ್ವಾಮಿ, ಆನಂದಮೂರ್ತಿ, ಅಂಜನಪ್ಪ, ಮಹೇಶ್, ನಾಗಭೂಷಣ್, ಓಲೇಶ್ ಮತ್ತು ಬೋವಿ ಯುವಕ ಸಂಘದ ಅಧ್ಯಕ್ಷರಾದ ಎಸ್ ನಾಗರಾಜ್, ಮೋಹನ್ ಬಾಬು, ನಾಗರಾಜ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.